ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ವಿಲಿಯಂ ಶೇಕ್ಸ್ಪಿಯರ್ ರವರ ಸಾನೆಟ್ ನಂಬರ್ 29 ವೆನ್ ಇನ್ ಡಿಸ್ಗ್ರೇಸ್ ವಿತ್ ಫಾರ್ಚೂನ್ ಆ್ಯಂಡ್ ಮೆನ್ಸ್ ಐಸ್, ಈ ಒಂದು ಸಾನೆಟ್ನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ವಿಲಿಯಂ ಶೇಕ್ಸ್ಪಿಯರ್ ರವರ ಈ ಒಂದು ಸಾನೆಟ್ 29ನ ಮೇನ್ ಥೀಮನ್ನು ನೋಡಿದಾಗ ದ ಪವರ್ ಆಫ್ ಲವ್ ಟು ಓವರ್ಕಮ್ ಡೆಸ್ಪೈರ್ ಆ್ಯಂಡ್ ನೆಗೆಟಿವ್ ಎಮೋಷನ್ಸ್ ಅಂದಾಗ ಇಲ್ಲಿ ನಮ್ಮಲ್ಲಿರ್ತಕ್ಕಂತಹ ಡೆಸ್ಪೈರ್ ಮೀನ್ಸ್ ಅಸಮಾಧಾನ, ನೆಗೆಟಿವ್ ಎಮೋಷನ್ಸ್, ಋಣಾತ್ಮಕವಾದಂತಹ ಭಾವನೆಗಳಿಂದ ಹೊರಬರೋದಕ್ಕೆ ಆ ಪ್ರೀತಿ ಅಂತಕ್ಕಂತಹ ಒಂದು ಪವರ್ ಬೇಕಾಗಿದೆ. ಅದರಲ್ಲೂ ಸಹ ತಮ್ಮ ಬಿಲೀವ್ಡ್ ಒನ್ಸ್ ಅಂದರೆ ನಮ್ಮ ನಂಬಿಕಸ್ಥರು, ನಾವು ಪ್ರೀತಿ ಪಾತ್ರರು ನಮ್ಮನ್ನು ಆ ರೀತಿಯ ಒಂದು ಅಸಮಾಧಾನದಿಂದ, ಒಂದು ನೆಗೆಟಿವ್ ಭಾವನೆಗಳಿಂದ ಹೊರತರಬಹುದು. ಅವರ ಪ್ರೀತಿ ನಮ್ಮನ್ನು ಕಾಪಾಡುತ್ತೆ ಅಂತಕ್ಕಂಥದ್ದು ಈ ಒಂದು ಸಾನೆಟ್ 29ನ ಮೇನ್ ಥೀಮ್ ಆಗಿರುತ್ತೆ. ಈ ಒಂದು ಸಾನೆಟ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲಿಗೆ ಹೇಳ್ತಾ ಇದ್ದಾರೆ, ವೆನ್ ಇನ್ ಡಿಸ್ಗ್ರೇಸ್ ವಿತ್ ಫಾರ್ಚೂನ್ ಆ್ಯಂಡ್ ಮೆನ್ಸ್ ಐ ಆಲ್ ಅಲೋನ್ ಬಿಟ್ವೀನ್ ಮೈ ಔಟ್ಕ್ಯಾಸ್ಟ್ ಸ್ಟೇಟ್ ಆ್ಯಂಡ್ ಟ್ರಬಲ್ ಡೆಫ್ ಹೆವನ್ ವಿತ್ ಮೈ bootless cries and look upon myself and curse my fate. ಈ ಮೊದಲ 4 ಸಾಲುಗಳಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಇಲ್ಲಿ ಅದೃಷ್ಟ ಮತ್ತು ಜನರ ದೃಷ್ಟಿಯಲ್ಲಿ ಕೀಳಾಗಿ ಕಂಡಾಗ ಅಂದಾಗ ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು, ತಮ್ಮ ದುರದೃಷ್ಟವನ್ನು ಎದುರಿಸಿದಾಗ, ನಾನು ಒಂದು ದುರದೃಷ್ಟಕರ ಪರಿಸ್ಥಿತಿಯಲ್ಲಿದ್ದಾಗ ಈ ಸಮಾಜ ನನ್ನನ್ನು ಕೀಳಾಗಿ ನೋಡುತ್ತೆ. ಅಂದರೆ ಇಲ್ಲಿ ಕವಿ ತಾವು ಅನುಭವಿಸ್ತಕ್ಕಂಥ ಅವಮಾನ ಮತ್ತು ಹತಾಶೆಯನ್ನು ವಿವರಿಸಲು ಹೊರಟಿದ್ದಾರೆ. ಐ ಆಲ್ ಅಲೋನ್ ಬಿಟ್ವೀನ್ ಮೈ ಔಟ್ಕ್ಯಾಸ್ಟ್ ಸ್ಟೇಟ್, ನಾನು ಏಕಾಂಗಿಯಾಗಿ ನನ್ನ ಒಂದು ಔಟ್ಕ್ಯಾಸ್ಟ್ ಅಂದರೆ ಬಹಿಷ್ಕಾರ ಮಾಡಿರ್ತಕ್ಕಂಥ ಸ್ಥಿತಿಯನ್ನು ನಾನು ಅನುಭವಿಸ್ತೇನೆ. ಕವಿ ತಾನು ಒಬ್ಬಂಟಿಯಾಗಿರೋದನ್ನು ಮತ್ತು ಯಾರು ಇಲ್ಲದೆ ತನ್ನ ದುಃಖವನ್ನು ತಾನೇ ಅನುಭವಿಸೋದನ್ನು ಈ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಟ್ರಬಲ್ ಡೆಫ್ ಹೆವೆನ್ ವಿತ್ ಮೈ ಬೂಟ್ಲೆಸ್ ಕ್ರೈಸ್, ಅಂದರೆ ಕವಿ ತನ್ನ ಪ್ರಾರ್ಥನೆಗಳಿಗೆ ಉತ್ತರಿಸಿದ ದೇವರನ್ನು ಕೂಗಿಕೊಳ್ತಾ ಇದ್ದಾನೆ ಮತ್ತು ಅವನ ಪ್ರಯತ್ನಗಳು ನಿಷ್ಪ್ರಯೋಜಕ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಟ್ರಬಲ್ ಡೆಫ್ ಎವೆನ್ ವಿತ್ ಮೈ ಬೂಟ್ಲೆಸ್ ಕ್ರೈಸ್, ಬೂಟ್ಲೆಸ್ ಕ್ರೈಸ್ ಅಂದರೆ ನಾನು ದೇವರಿಗೆ ಮೊರೆ ಇಡ್ತಾ ಇದ್ದೇನೆ, ಅವು ಬೂಟ್ಲೆಸ್, ಯಾವುದೇ ರೀತಿ ಪ್ರಯೋಜನ ನೀಡ್ತಾ ಇಲ್ಲ, ಅವೆಲ್ಲ ನಿಷ್ಪ್ರಯೋಜಕವಾಗಿದೆ. ಆ್ಯಂಡ್ ಲುಕ್ ಅಪಾನ್ ಮೈ ಸೆಲ್ಫ್ ಆ್ಯಂಡ್ ಕರ್ಸ್ ಮೈ ಫೇಟ್, ನನ್ನನ್ನು ನಾನೇ ನೋಡಿಕೊಂಡು ನನ್ನನ್ನು ನಾನೇ ಶಪಿಸ್ಕೊಳ್ತಾ ಇದ್ದೇನೆ, ನನ್ನ ಫೇಟ್, ನನ್ನ ಹಣೆ ಬರಹ ಚೆನ್ನಾಗಿಲ್ಲ, ದುರದೃಷ್ಟ ನಾನು ಅಂತಂದರೆ ಕವಿ ತನ್ನ ಪರಿಸ್ಥಿತಿಯ ಬಗ್ಗೆ ಪಶ್ಚಾತ್ತಾಪ ಪಟ್ಟುಕೊಂಡು ತನ್ನ ಒಂದು ಅದೃಷ್ಟ, ತನ್ನ ಒಂದು ಸ್ಥಿತಿಯನ್ನು ತಾನೇ ದೂಷಣೆ ಮಾಡಿಕೊಳ್ತಾ ಇದ್ದಾರೆ. ಇನ್ನು ನಂತರದ ಸಾಲುಗಳಲ್ಲಿ ವಿಶಿಂಗ್ ಮೀ ಲೈಕ್ ಟು ಒನ್ ಮೋರ್ ರಿಚ್ ಇನ್ ಹೋಪ್, ಫೀಚರ್ಡ್ ಲೈಕ್ ಹಿಮ್ ವಿತ್ ಫ್ರೆಂಡ್ಸ್ ಪೊಸೆಸ್ಡ್, desiring this man's art and that man's scope, with what I most enjoy contented least. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ವಿಶಿಂಗ್ ಮೀ ಲೈಕ್ ಟು ಒನ್ ಮೋರ್ ರಿಚ್ ಇನ್ ಹೋಪ್, ಹೆಚ್ಚು ಭರವಸೆಯುಳ್ಳಂತ ನಾನು ಏನು ಆಗಬೇಕಂತ ಹಾರೈಸ್ತಾ ಇದ್ದೇನೆ ಅಂತ. ವಿಶಿಂಗ್ ಮೀ ಲೈಕ್, ನನ್ನನ್ನು ನಾನು ಏನು ಹಾರೈಸ್ಕೊಳ್ತಾ ಇದ್ದೇನೆ, ನನಗೆ ಒಂದು ರಿಚ್ ಹೋಪ್, ತುಂಬ ಹೆಚ್ಚು ಭರವಸೆ ಇದೆ ಅಂತ. ಅಂದರೆ ತಾನು ಹೆಚ್ಚು ಅದೃಷ್ಟಶಾಲಿ ಆಗಬೇಕಂದ್ರೆ ಮತ್ತು ತಾನು ತುಂಬ ಭರವಸೆಯಿಂದಿರಬೇಕಂತ ಕವಿಯಲ್ಲಿ ಬಯಸ್ತಾ ಹೇಳ್ತಾ ಇದ್ದಾರೆ. ಫೀಚರ್ಡ್ ಲೈಕ್ ಹಿಮ್ ವಿತ್ ಫ್ರೆಂಡ್ಸ್ ಪೊಸೆಸ್ಡ್, ನಾನು ಅವನಂತೆ ಸುಂದರ ರೂಪವನ್ನು ಹೊಂದಿದ್ದವನಂತೆ, ಅವನಂತೆ ಸ್ನೇಹಿತರನ್ನು ಹೊಂದಿದ್ದವನಂತೆ. ಅಂದರೆ ತನಗೆ ಸುಂದರ ರೂಪ ಮತ್ತು ಪ್ರಭಾವಶಾಲಿ ಸ್ನೇಹಿತರು ಅವನಿಗಿರುವ ರೀತಿ ನನಗೆ ಇರಬೇಕು ಅಂತ ಇಲ್ಲಿ ಕವಿ ಆಶಿಸ್ತಾ ಇದ್ದಾರೆ. ಡಿಸೈರಿಂಗ್ ದಿಸ್ ಮ್ಯಾನ್ಸ್ ಆರ್ಟ್ ಆ್ಯಂಡ್ ದಟ್ ಮ್ಯಾನ್ಸ್ ಸ್ಕೋಪ್, ನನಗೆ ಈ ಮನುಷ್ಯನ ಕಲೆ, ಆ ಮನುಷ್ಯನ ಒಂದು ಸ್ಕೋಪ್ ನನಗೆ ಬರಬೇಕು ಅಂತ. ಅಂದರೆ ಇಲ್ಲಿ ಕವಿ ಕಲಾವಿದನ ಕೌಶಲ್ಯಗಳು ಮತ್ತು ಆ ಒಬ್ಬ ಯಶಸ್ವಿ ವ್ಯಕ್ತಿಯ ಸಾಮರ್ಥ್ಯಗಳು ನನಗೂ ಇರಬೇಕು ಅಂತ ಕವಿ ಬಯಸ್ತಾ ಇದ್ದಾರೆ, ನನಗೂ ಸಹ ಅವು ಬರಬೇಕು ಅಂತ ಬಯಸ್ತಾ ಇದ್ದಾರೆ. ವಿತ್ ವಾಟ್ ಐ ಮೋಸ್ಟ್ ಎಂಜಾಯ್ ಕಂಟೆಂಟೆಡ್ ಲೀಸ್ಟ್, ಅಂದರೆ ನಾನು ಹೆಚ್ಚು ಆನಂದಿಸುವ ವಿಷಯಗಳಲ್ಲಿ ತುಂಬ ತೃಪ್ತನಾಗಿರಬೇಕು. ತಾನು ಹಿಂದೆ ಪ್ರೀತಿಸಿದ ವಿಷಯಗಳಲ್ಲಿ ಈಗ ಸಂತೋಷವಾಗಿ ಕಾಣದಿರುವುದನ್ನು ಇದು ಸೂಚಿಸುತ್ತೆ. ವಿತ್ ವಾಟ್ ಐ ಮೋಸ್ಟ್ ಎಂಜಾಯ್ ಕಂಟೆಂಟೆಡ್ ಅಟ್ ಲೀಸ್ಟ್, ಹಿಂದೆ ನಾನು ಹೆಚ್ಚು ಆನಂದ ಪಟ್ಟಿರ್ತಕ್ಕಂಥ ವಿಷಯಗಳಲ್ಲಿ ನಾನು ತುಂಬ ಕನಿಷ್ಠನಾಗಿ ತೃಪ್ತನಾಗಿದ್ದೆ, ಸಂತೋಷವನ್ನು ತಾನು ಕಾಣಿಲ್ಲ ಅನ್ನೋದನ್ನು ಹೇಳ್ತಾರೆ. ನಂತರ
Yet in these thoughts myself almost despising, haply I think on thee, and then my state, like to the lark at break of the day arising, from a sullen earth sings hymns at heaven's gate. ನೋಡಿ, ಈ ಸಾಲುಗಳಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು, ತನ್ನನ್ನು ತಾನು ಕೀಳಾಗಿ ಭಾವಿಸುವಾಗಲೂ ಒಂದು ತಿರುವು ಬರುವುದನ್ನು ಇಲ್ಲಿ ಸೂಚಿಸ್ತಾ ಇದೆ. ನನಗೆ ತುಂಬ ದುರದೃಷ್ಟವಂತ ಅಂತ ತನ್ನ ಆಲೋಚನೆಗಳನ್ನು ನಾನು ತಗೊಳ್ತಾ ಇದ್ದಾಗಲೂ ಕೂಡ ಅಲ್ಲೇನಾಗ್ತಾ ಇದೆ, ಎಟ್ ಅಲ್ಲಿ ಒಂದು ಟರ್ನ್ ಅಂತಕ್ಕಂಥದ್ದು ಬರ್ತಾ ಇದೆ. ಹ್ಯಾಪ್ಲಿ ಐ ಥಿಂಕ್ ಒನ್ ಥಿ ಆ್ಯಂಡ್ ದೆನ್ ಮೈ ಸ್ಟೇಟ್. ಅಂದರೆ ಕವಿ ತನ್ನ ಪ್ರೀತಿಯ ಬಗ್ಗೆ ಯೋಚಿಸಿದಾಗ ಅವನ ಮನಸ್ಥಿತಿ ಹೇಗೆ ಸುಧಾರಿಸುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದೃಷ್ಟವಶಾತ್ ನಿನ್ನ ಬಗ್ಗೆ ಯೋಚಿಸುತ್ತೇನೆ, ಆಗ ನನ್ನ ಸ್ಥಿತಿ. ಅಂದರೆ ತನ್ನ ಪ್ರೀತಿ ಪಾತ್ರರ ಬಗ್ಗೆ ಆತ ಯೋಚನೆ ಮಾಡಿದಾಗ ಆ ಕವಿಯ ಸ್ಥಿತಿ ಇಲ್ಲಿ ಬದಲಾವಣೆ ಆಗುತ್ತೆ. ತನ್ನ ಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಲೈಕ್ ಟು ದ ಲಾರ್ಕ್ ಅಟ್ ಬ್ರೇಕ್ ಆಫ್ ದ ಡೇ ಅರೈಸಿಂಗ್ ಫ್ರಮ್ ಸಲನ್ ಅರ್ತ್ ಸಿಂಗ್ಸ್ ಹಿಮ್ಸ್ ಅಟ್ ಹೆವನ್ಸ್ ಗೇಟ್. ಮುಂಜಾನೆ ಹೊತ್ತಿನಲ್ಲಿ ಮೇಲೆ ಇರ್ತಕ್ಕಂಥ ಒಂದು ಲಾರ್ಕ್ ಪಕ್ಷಿಯಂತೆ. ಅಂದರೆ ಕವಿ ತನ್ನ ಮನಸ್ಥಿತಿಯಲ್ಲಿ ಬದಲಾಗ್ತಾ ಇದೆ. ತನ್ನ ಪ್ರೀತಿ ಪಾತ್ರನನ್ನು ನೆನೆದೊಡನೆ ತನ್ನ ಒಂದು ಸ್ಥಿತಿ ಲಾರ್ಕ್ ಪಕ್ಷಿಯಂತೆ ಬದಲಾಗ್ತಾ ಇದೆ. ಭೂಮಿಯಿಂದ ಮೇಲಕ್ಕೆ ಹಾರ್ತಕ್ಕಂಥ ಹಗುರವಾದಂತಹ ಪಕ್ಷಿಗೆ ಇಲ್ಲಿ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ಸ್ವರ್ಗದ ಹೆಬ್ಬಾಗಿಲಲ್ಲಿ ಅದು ಹೋಗಿ ಏನು ಮಾಡ್ತಾ ಇದೆ, ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದೆ. ಇಲ್ಲಿ ಕವಿ ಹಕ್ಕಿಯಂತೆ ಸಂತೋಷದಿಂದ ಹಾಡುವ ಮೂಲಕ ತಮ್ಮ ಉತ್ತಮ ಭಾವನೆಗಳನ್ನು ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಯಾವಾಗ ತನ್ನ ಪ್ರೀತಿ ಪಾತ್ರರನ್ನು ನೆನೆದ ತಕ್ಷಣ. ಇನ್ನು ಕೊನೆಯ 2 ಸಾಲುಗಳಲ್ಲಿ ಹೇಳ್ತಾರೆ, ಫಾರ್ ತೈ ಸ್ವೀಟ್ ಲವ್ ರಿಮೆಂಬರ್ಡ್ ಸಚ್ ವೆಲ್ತ್ ಬ್ರಿಂಗ್ಸ್ ದಟ್ ದೆನ್ ಐ ಸ್ಕಾರ್ನ್ ಟು ಚೇಂಜ್ ಮೈ ಸ್ಟೇಟ್ ವಿತ್ ಕಿಂಗ್ಸ್. ನೋಡಿ, ಏಕೆಂದರೆ ಆ ತನ್ನ ಪ್ರೀತಿ ಪಾತ್ರ, ನಿನ್ನ ಸಿಹಿ ಪ್ರೀತಿಯ ನೆನಪು ಅಂತಹ ಸಂಪತ್ತನ್ನು ನನಗೆ ತರ್ತಾ ಇದೆ ಅಂತ. ಅಂದರೆ ಇಲ್ಲಿ ಕವಿ ತನ್ನ ಪ್ರೀತಿ ಪಾತ್ರರ ಪ್ರೀತಿಯನ್ನು ನೆನಪಿಸಿಕೊಂಡ ತಕ್ಷಣ ಅವರಿಗೆ ಅಪಾರವಾದಂಥ ಸಂತೋಷ, ಸಂಪತ್ತು ಆ ವಿಲಿಯಂ ಶೇಕ್ಸ್ಪಿಯರ್ ಅವರಿಗೆ ಬರ್ತಾ ಇದೆ. ಅದನ್ನು ಇಲ್ಲಿ ಕವಿ ಹೇಳ್ತಾರೆ. ಫಾರ್ ತೈ ಸ್ವೀಟ್, ತೈ ಅಂದರೆ ನಿನ್ನ, ಸ್ವೀಟ್ ಲವ್ ಆ ಪ್ರೀತಿಯನ್ನು ರಿಮೆಂಬರ್ ನೆನೆಸ್ಕೊಂಡ ತಕ್ಷಣ ಸಚ್ ವೆಲ್ತ್ ಬ್ರಿಂಗ್ಸ್ ಅಂತಹ ಒಂದು ವೆಲ್ತ್ ಸಂಪತ್ತು ನನಗೆ ಬರ್ತಾ ಇದೆ, ನನಗೆ ಸಂತೋಷ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದೆನ್ ಐ ಸ್ಕಾರ್ನ್ ಟು ಚೇಂಜ್ ಮೈ ಸ್ಟೇಟ್ ವಿತ್ ಕಿಂಗ್ಸ್. ಆ ರೀತಿ ಸಂಪತ್ತು ನನಗೆ ಬಂದಾಗ ನಾನು ರಾಜನೊಂದಿಗೆ ನನ್ನ ಸ್ಥಿತಿಯನ್ನು, ನನ್ನ ಸ್ಟೇಟನ್ನು ಚೇಂಜ್ ಮಾಡಿಕೊಳ್ಳೋದಕ್ಕೆ ಬಯಸ್ತೇನೆ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ತನ್ನ ಪ್ರೀತಿಯಿಂದ ಸಿಗುವಂಥ ಆನಂದವು ಎಷ್ಟಿದೆ ಅಂದರೆ ಅವನು ರಾಜರ ಸಂಪತ್ತು ಮತ್ತು ಅದರ ಅಧಿಕಾರಕ್ಕೆ ತನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ಕೊಳ್ಳೋದು ಸಿದ್ಧನಿಲ್ಲ ಅಂತ ವ್ಯಕ್ತಪಡಿಸ್ತಾ ಇದ್ದಾರೆ. ದೆನ್ ಐ ಸ್ಕಾರ್ನ್ ಟು ಚೇಂಜ್ ಮೈ ಸ್ಟೇಟ್ ವಿತ್ ಕಿಂಗ್ಸ್. ಆ ರಾಜನ ಒಂದು ಸಂಪತ್ತಿಗಿಂತ ಹೆಚ್ಚಿನ ಸ್ಥಾನದಲ್ಲಿ ತಾನು ಇರ್ತೇನೆ. ಆ ಸ್ಥಿತಿಯನ್ನು ನಾನು, ಆ ರಾಜನ ಸ್ಥಿತಿಯನ್ನು ಬದಲಾಯಿಸ್ಕೊಳ್ಳೋಕೆ ಸಿದ್ಧನಿಲ್ಲ. ಯಾಕಂದರೆ ಅದಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿ ನನಗೆ ಆ ವೆಲ್ತ್, ಆ ಸಂತೋಷವನ್ನು ನನಗೆ ತರುತ್ತೆ ಅಂತಕ್ಕಂಥದ್ದನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು ಈ ಸಾನೆಟ್ನ ಮೂಲಕ ತಿಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಸಾನೆಟ್ ನಂಬರ್ 39 ವೆನ್ ಡಿಸ್ಗ್ರೇಸ್ ವಿತ್ ಫಾರ್ಚೂನ್, ಈ ಒಂದು ಸಾನೆಟ್ನ ಕನ್ನಡದ ಸಾರಾಂಶವನ್ನು, ಎಕ್ಸ್ಪ್ಲನೇಷನನ್ನು ಕೇಳಿದರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಇದರ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಲ್ ಮೀಟ್ ಅಗೈನ್ ಇನ್ ಅನದರ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.